ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಕಾರ್ಯಾಧ್ಯಕ್ಷಗಳಂತ ಸಲೀಂ ಮೊಹಮ್ಮದ್ ಅವರು, ಚಂದ್ರಪ್ಪನವರು, ಮಾಧ್ಯಮ ಕೋಆರ್ಡಿನೇಟರ್ ಅಂತ ಗೂಳಿಗೌಡರು, ಶಾಸಕ ಮಿತ್ರರಂತ ಶ್ರೀನಿವಾಸ್ ಕಾಶ್ಯಪ್ನವರು ಮತ್ತು ನಾರಾಯಣಸ್ವಾಮಿ ಉಪಾಧ್ಯಕ್ಷರು ರೇವಣ್ಣವರು, ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಬಹಳ ಪ್ರಮುಖವಾದಂಥ ಸಭೆಯನ್ನು ಹಮ್ಮಿಕೊಂಡಿದ್ದು. ಈ ಸಭೆಯಲ್ಲಿ ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾರವರು, ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ಸು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಶಾಸಕರು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಲೋಕಸಭಾ ಸದಸ್ಯರುಗಳು, ಹಾಲಿ ಮಾಜಿ ಎಲ್ಲರೂ ಕೂಡ ಇವತ್ತು ಜನರಲ್ ಬಾಡಿ ಸಭೆ ಇವತ್ತು ಹಮ್ಮಿಕೊಂಡಿದ್ದವು. ಬಹಳ ಪ್ರಮುಖವಾದಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಜಿಲ್ಲಾಧ್ಯಕ್ಷಗಳು ಕೂಡ ಮತ್ತು ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈಗ ಮಧ್ಯಾಹ್ನ 4 ಗಂಟೆಗೆ ಜಿಲ್ಲಾ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಸಭೆಯನ್ನು ಕೂಡ ಈಗ ಕರೆದಿದ್ದೇವೆ. ನಿಮ್ಮ ಹತ್ರ ಮಾತಾಡಿದ ಮೇಲೆ ಅವರೆಲ್ಲ ಹೋಗಿ ಕೆಲವು ಬೆಳಗ್ಗೆ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಅವರ ಮುಖಾಂತರ ರಾಜ್ಯಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ. ತಮಗೆಲ್ಲ ಗೊತ್ತಿದೆ, ಇಡೀ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ನಾಯಕರುಗಳಿಗೆ ಏನು ಜನ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ರು, ಏನು ಜನರಿಗೆ ಮಾತು ಕೊಟ್ಟಿತ್ತು, ಆ ಮಾತನ್ನ 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಮತ್ತೆ ಜನರ ಮುಂದೆ ಹೋಗುವಂತ ಒಂದು ದೊಡ್ಡ ಶಕ್ತಿ, ಆತ್ಮವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ ನಾವು ಮೂಡಿಸಿದ್ದೇವೆ. ಏಕೆಂದ್ರೆ ಹಿಂದೆ ಯಾವ ಸರ್ಕಾರಗಳು ಕೂಡ ಆ ರೀತಿ ಕೊಟ್ಟ ಮಾತನ್ನ 7 ತಿಂಗಳಲ್ಲಿ ಯಾವ ಸರ್ಕಾರಗಳು ಕೂಡ ಇಡೀ ದೇಶದಲ್ಲಿ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟು ಮಾಡಿಲ್ಲ, ಸ್ಟೇಟ್ ಗೌರ್ಮೆಂಟ್ಗಳು ಮಾಡಿಲ್ಲ. ಆದರೆ ನಾವು ಅದನ್ನ ಕಾರ್ಯರೂಪಕ್ಕೆ ತಂದು 4 ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿದೆ. 5ನೇ ಗ್ಯಾರಂಟಿ ಚಾಲನೆಯಲ್ಲಿದೆ. ವಿವೇಕಾನಂದರವರ ಜನ್ಮದಿನ ಆ ಶಿವಮೊಗ್ಗದಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ. 1ನೇ ಗ್ಯಾರಂಟಿ ಬೆಂಗಳೂರು ವಿಧಾನಸೌಧದ ಮುಂದೆ ಪ್ರಾರಂಭ ಮಾಡಿ, 2ನೇ ಗ್ಯಾರಂಟಿ ನಾವು ಅನ್ನಭಾಗ್ಯ ಕೂಡ ವಿಧಾನಸೌಧದಲ್ಲಿ ಚಾಲನೆ ಮಾಡಿ, 3ನೇ ಗ್ಯಾರಂಟಿ ಗುಲ್ಬರ್ಗದಲ್ಲಿ ಗೃಹಜ್ಯೋತಿ ಚಾಲನೆ ಮಾಡಿದು, 4ನೇ ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಮಾಡಿದು, ಈಗ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮ ಕೂಡ ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಶಾಸಕರಿಗೆ ನಾವು ಜನರ ಮುಂದೆ ಹೋಗ್ಲಿಕ್ಕೆ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ ಅಂತೇಳಿ ಇಡೀ ಪಕ್ಷ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದೆ. ಈಗ 21ನೇ ತಾರೀಕು ನಮ್ಮ ಎಸಿಸಿ ಅಧ್ಯಕ್ಷರು ಇಡೀ ನಮಗೆ ಒಂದು ದಿನಾಂಕವನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಕಾರ್ಯಕರ್ತರ ಸಮಾವೇಶ. ನಮ್ಮ ರಾಜ್ಯದ ಕಾರ್ಯಕರ್ತರು ಅಂದ್ರೆ ನಮ್ಮೆಲ್ಲ ಶಾಸಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ಸು, ಬ್ಲಾಕ್ ಕಾಂಗ್ರೆಸ್ ಅವರು, ಜನಪ್ರತಿನಿಧಿಗಳು, ಸಹಕಾರ ಸಂಸ್ಥೆ ಎಲ್ಲ ಪ್ರತಿನಿಧಿಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಬೇರರ್ಸು, ಪದಾಧಿಕಾರಿಗಳು, ನಮ್ಮ ಸೆಲ್ಸ್ ಸಂಬಂಧಪಟ್ಟಂತೆ ಎಲ್ಲ ಪದಾಧಿಕಾರಿಗಳು ಅವರು, ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದವರು, ಸೋತವರು, ಯಾರು ನಮ್ಮ ಬೂತ್ ಪಟ್ಟದ ಪ್ರತಿನಿಧಿಗಳಿದ್ದಾರೋ ಅವ್ರನ್ನೆಲ್ಲ ಕರೆದು
ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ನಮಗೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಎಲ್ಲಿ ಮಾಡಬೇಕು ಅನ್ನೋದನ್ನು ನಾಳೆದಲ್ಲಿ ನಾವು ನಿಮಗೆ ಗೋಷ್ಠಿಯನ್ನು ನಾವು ಮಾಡ್ತೇವೆ. ಇದು ನಮ್ಮ ಮೊದಲನೇ ಕಾರ್ಯಕ್ರಮ. ನಮ್ಮ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷ ಏನು ನಮ್ಮ ಎಲ್ಲ ಶಾಸಕರಿಗೆ, ಜಿಲ್ಲಾ ಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅಂದರೆ, ಏನು ನಾಮಿನೇಷನ್ಸ್ ಇದೆ ಆ ನಾಮಿನೇಷನ್ಸ್ ಆಶ್ರಯ ಕಮಿಟಿ ಇರ್ಬೋದು, ಆರಾಧನಾ ಕಮಿಟಿ ಇರ್ಬೋದು, ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಇರೋಂಥ ಸಬ್ ಡಿವಿಷನ್ ಕಮಿಟಿಗಳು ಇರ್ಬೋದು, ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಇರ್ಬೋದು, ನಮ್ಮ ಇರಿಗೇಷನಲ್ಲಿ ಕೆರೆಗಳನ್ನೆಲ್ಲ ಸುಮಾರು ಒಂದು 70-80 ದೊಡ್ಡ ಕೆರೆಗಳನ್ನ ಗುರುತಿಸಿದ್ದೀವಿ. ಅಲ್ಲೂ 5ರಿಂದ 6 ಜನ ಅದರ ಉಸ್ತುವಾರಿಯನ್ನು ನೋಡಲಿಕ್ಕೆ ಒಂದು ಸಮಿತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕೂ ಕೂಡ KDP ಕಮಿಟಿ ಇರ್ಬೋದು, ನಾಮಿನೇಷನ್ಸ್ ಇರ್ಬೋದು, ಯಾವುದೇ ನಮ್ಮ ಹಾಸ್ಪಿಟಲ್ ನಾಮಿನೇಷನ್ಸು, ಸ್ಕೂಲ್ಗಳ ನಾಮಿನೇಷನ್ನು, ಕಾಲೇಜ್ ನಾಮಿನೇಷನ್ಸು, ಇವೆಲ್ಲ ಏನು ಕಮಿಟಿಗಳಿದೆ ಅವೆಲ್ಲ ಕೂಡ ಈ ತಿಂಗಳು ಒಳಗಡೆ ನಮ್ಮ ಜಿಲ್ಲಾ ಮಂತ್ರಿಗಳು ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಎಲ್ಲ ಸ್ಥಳೀಯ ಬ್ಲಾಕ್ ಅವರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋತವರು ಜಿಲ್ಲಾಧ್ಯಕ್ಷಗಳ ಹತ್ರ ಸಮಾಲೋಚನೆ ಮಾಡಿ ಆದೇಶವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತೇಳಿ ಅವ್ರನ್ನ ಗುರುಸುವಂಥ ಕೆಲಸವನ್ನು ನಾವು ಅವ್ರಿಗೆ ಮಂದಟ್ಟು ಮಾಡಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಇನ್ನೊಂದು 5 ಗ್ಯಾರಂಟಿಗಳ ವಿಚಾರದಲ್ಲಿ ಈಗ ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸಿದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ಅವರೇ ತಮ್ಮ ಸ್ವಚ್ಛ ಬಾಯಿಯಿಂದ ಸರ್ಕಾರದ ಒಂದು ಹೊಸ ಆದೇಶವನ್ನು ಹೊರಡಿಸ್ತಾ ಇದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ನಿಮಗೆ ಆ ವಿಚಾರನ ತಿಳಿಸ್ತಾರೆ. ನಾನು ಅದನ್ನು ಆ ವಿಚಾರನ ಅವರ ಬಾಯಲ್ಲೇ ತಾವು ಕೇಳಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏಕೆಂದರೆ ಒಂದು ಹೊಸ ರೂಪವನ್ನೇ ಕೊಡ್ತಾ ಇದ್ದೀವಿ ಜನರಿಗೆ. ಇವತ್ತವರೆಗೂ ಯಾರು ಮಧ್ಯಸ್ಥಿಕೆ ಇಲ್ಲದೆ ನಾವು ಈ 5 ಗ್ಯಾರಂಟಿಗಳನ್ನು ಒಂದು ಕಡೆನೂ ಒಂದು ಲೋಪದೋಷ ಹೊರಗಡೆ ಬರದೇ ರೀತಿಯಲ್ಲಿ ಈ ನಮ್ಮ 5 ಗ್ಯಾರಂಟಿಗಳನ್ನು ಈಗಾಗಲೇ ಇಂಪ್ಲಿಮೆಂಟ್ ನಾವು ಪಾರದರ್ಶಕವಾಗಿ ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ಸೋಷಿಯಲ್ ಎಂಪವರ್ಮೆಂಟ್ ಕೊಡಲಿಕ್ಕೆ, ಅಭಿವೃದ್ಧಿ ಅಂದರೆ ವೈಯಕ್ತಿಕವಾದಂಥ ಸುಮಾರು 3 ಕೋಟಿ ಕುಟುಂಬಗಳಿಗೆ, ಜನಸಂಖ್ಯೆಗೆ ಈ ಕುಟುಂಬ ಒಂದಲ್ಲ ಒಂದು ರೀತಿ ತಲುಪಿದೆ ಆ ಜನಸಂಖ್ಯೆಗೆ. ಸೊ ಹೆಚ್ಚು ಕಮ್ಮಿ 80% ಕುಟುಂಬಗಳಿಗೆ ರಾಜ್ಯದಲ್ಲಿ ಈ ಯೋಜನೆಗಳೆಲ್ಲ ಕೂಡ ತಲುಪುವಂಥದ್ದು ಬಹುಶಃ ನಮ್ಮ ಎಲ್ಲ ದಾಖಲೆಗಳಲ್ಲಿ ಕೂಡ ಇದೆ. ಈ ದೃಷ್ಟಿಯಿಂದ ಅದನ್ನು ಯಾವ ರೀತಿ ಇನ್ನೂ ಸಮರ್ಪಕವಾಗಿ ಕೊಡಬೇಕು ಅಂತೇಳಿ ಈ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಪಾರ್ಲಿಮೆಂಟ್ ಎಲೆಕ್ಷನ್ ದೃಷ್ಟಿಯಿಂದ ನಾವೀಗಾಗಲೇ ಪ್ರತಿಯೊಂದು ಜಿಲ್ಲೆಗೂ ಒಬ್ಬೊಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳನ್ನ ಜವಾಬ್ದಾರಿಯನ್ನು ನಾವು ವಹಿಸಿದ್ದೇವೆ. 28 ಜನ ಪಾರ್ಲಿಮೆಂಟ್ಗೂ 28 ಜನ ಮಂತ್ರಿಗಳಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅವ್ರ ಕೈ ಕೆಳಗಡೆ 28 ಜನ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು MLCಗಳು ಅವರು ಕೂಡ ನಾವು ಉಸ್ತುವಾರಿಯಾಗಿ ಅವರ ಕೆಳಗಡೆ ಆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವ್ರಿಗೆ ಅಸಿಸ್ಟೆಂಟಾಗಿ ಕೊಟ್ಟು ಅವ್ರ ಕೈಲಿ, ಏಕೆಂದರೆ ಮಂತ್ರಿಗಳ ಬೇರೆ ಕೆಲಸ ಇದ್ರೂ ಕೂಡ ಎಲ್ಲ ಕೆಲಸ ಬಿಟ್ಬಿಟ್ಟು ಇವತ್ತು ಈ ಪಕ್ಷದ ಕೆಲಸ ಕೂಡ ಅವರು ಮುಂದೆ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಅವ್ರಿಗೆಲ್ಲ ನಾವು ವಹಿಸ್ತಾ ಇದ್ದೇವೆ. ಇದಲ್ಲದೆ ಎಲ್ಲ ಬ್ಲಾಕ್ ಮಟ್ಟದಲ್ಲೂ ಕೂಡ, ಒಂದು ಅಸೆಂಬ್ಲಿ ಮಟ್ಟದಲ್ಲೂ ಕೂಡ ಒಬ್ಬೊಬ್ಬರಿಗೆ ಈ ಎಲೆಕ್ಷನ್ನ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಯಾವ ರೀತಿ ಬೂತ್ ಲೆವೆಲ್ ಏಜೆಂಟ್ಗಳನ್ನ ಮಾಡಬೇಕು, ಈ ವೋಟರ್ ಲಿಸ್ಟಲ್ಲಿ ಏನು ಕೆಲವು ನ್ಯೂನತೆಗಳಿದೆ ಅದನ್ನೆಲ್ಲ ಸರಿ ಮಾಡಿಸುವಂಥದ್ದು, BLAಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದು, BLOಗಳಿಗೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಸೂಚಿಸುವಂಥದ್ದು, ಇವೆಲ್ಲ ಕೂಡ ಮಾಡಬೇಕಾಗುತ್ತದೆ. ಇದಲ್ಲದೆ ಪ್ರತಿಯೊಂದು ಅಸೆಂಬ್ಲಿಯಲ್ಲೂ ಕೂಡ ಏನು ನಮ್ಮ ಪಕ್ಷದ ಅನೇಕ ಸಂಘಟನೆಗಳಿದೆ, ಸಮಾಜವಾದಂಥ ಸಂಘಟನೆಗಳು, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮೈನಾರಿಟಿ ಇರ್ಬೋದು, ರೈತ ಸಂಘ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಇವೆಲ್ಲ ಕೂಡ ಎಲ್ಲ ಆ ಬ್ಲಾಕ್ ಮಟ್ಟದಲ್ಲೂ ಕೂಡ ಯಾವುದಾದ್ರು ಬದಲಾವಣೆಯನ್ನು ಮಾಡುವಂಥದ್ದು,
ಸಮರ್ಪಕವಾಗಿ ಮಾಡೋಂಥದ್ದನ್ನ ಯಾವುದೇ ಇದ್ರೂ ಕೂಡ ಇನ್ನೊಂದು ನೆಕ್ಸ್ಟ್ 15-20 ದಿನದೊಳಗಡೆ ಎಲ್ಲ ಕೂಡ ಬದಲಾವಣೆ ಮಾಡಿ ಅವರ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ನಾವು ಈ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬೂತ್ ಅಸೆಂಬ್ಲಿ ಲೆವೆಲ್ ಕೂಡ ಒಂದು ಕನ್ವೆನ್ಷನ್ ಅನ್ನ ಈ ಒಂದು ಏನು ನಮ್ಮ ಗ್ಯಾರಂಟಿ ನಾವು ಪಡ್ಕೊಂಡಿದ್ದಾರೆ ಸಾಮಾನ್ಯ ಜನರ ಪ್ರತಿಯೊಬ್ಬರು ಕನ್ವೆನ್ಷನ್ ಕೂಡ ಅಸೆಂಬ್ಲಿ ಲೆವೆಲ್ ಒಂದು ಮತ್ತು ಜಿಲ್ಲಾ ಮಟ್ಟದ ಕನ್ವೆನ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ನೆಕ್ಸ್ಟ್ ಮಂತ್ 15ನೇ ತಾರೀಕು ಒಳಗಡೆ ಈ ರಾಜ್ಯದ ಎಲ್ಲ ಕಡೆ ಈ ಕನ್ವೆನ್ಷನ್ಗಳನ್ನ, ಯಾಕೆಂದ್ರೆ 12ನೇ ತಾರೀಕು ಬಜೆಟ್ ಪ್ರಾರಂಭ ಆಗ್ತದೆ, 12ನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗ್ತದೆ. ಅಷ್ಟೊಳಗಡೆ ಟೆಂಟೇಟಿವ್ ಡೇಟ್ ಇನ್ನು ಕ್ಯಾಬಿನೆಟ್ ಅಲ್ಲಿ ಫೈನಲ್ ಡಿಸಿಷನ್ ಆಗಿಲ್ಲ. ಸೊ ಅದರಿಂದ ಅವ್ರಿಗೆ 12ನೇ ತಾರೀಕು ಒಳಗಡೆ ಎಲ್ಲ ಅಸೆಂಬ್ಲಿ ಲೆವೆಲಲ್ಲೂ ಕೂಡ ಈ ಒಂದು ಕನ್ವೆನ್ಷನ್ಗಳನ್ನ ಮುಗಿಸ್ಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಕಂಪಲ್ಸರಿ ಆ ಅಸೆಂಬ್ಲಿ ಲೆವೆಲ್ ಕನ್ವೆನ್ಷನ್ಗಳಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಪಾಲ್ಗೊಳ್ಬೇಕು ಅಂತೇಳಿ ಅವ್ರಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆಲ್ಲ ಕೂಡ ಕೆಲವು ನಮ್ಮ ಆಫೀಸ್ ಬೇರಸ್ ಕೂಡ ಇನ್ಚಾರ್ಜ್ ಹಾಕಿ ಅವ್ರ ಕೈಲಿ ಈ ಒಂದು ಕೆಲಸವನ್ನು ಸಂಘಟನೆ ಕೆಲಸವನ್ನು ಮಾಡುವಂಥ ವಿಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇಷ್ಟು ಪ್ರಮುಖವಾದಂಥ ವಿಚಾರವನ್ನು ಸದ್ಯಕ್ಕೆ ಇವತ್ತು ನಾನು ತಿಳಿಸ್ತೇನೆ. ಬೇರೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಕೂಡ ಒಂದು ರೂಪಿಸ್ತಾ ಇದ್ದೇವೆ. ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇವತ್ತು ಸಭೆ ಆದಮೇಲೆ ನಾನು ಇವತ್ತೋ ಇಲ್ಲ ಇನ್ನೊಂದು ದಿನ ನಾನು ನಿಮಗೆ ನಾನು ತಿಳಿಸ್ತೇನೆ. ಏಕೆಂದರೆ ಕೆಲವು ಪ್ರಮುಖವಾದಂಥ ಅನೌನ್ಸ್ಮೆಂಟನ್ನು ಮುಖ್ಯಮಂತ್ರಿ ಮಾಡೋರಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡಲಿಕ್ಕೆ. ಇದಲ್ಲದೆ ಬೋರ್ಡು ಕಾರ್ಪೊರೇಷನ್ಸ್ ಈಗ ಫಸ್ಟ್ ಲಿಸ್ಟು ಸದ್ಯದಲ್ಲೇ ಈ ಹೊಸ 14ನೇ ತಾರೀಕು ಆದ ತಕ್ಷಣ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನು ನಿಗದಿ 2 ವರ್ಷ ನಿಗದಿ ಅಂತ ಹೇಳಿದ್ದೇವೆ. ಯಾವುದೇ ಬೋರ್ಡ್ ಮೆಂಬರ್ ಮಾಡಿರಲಿ, ಬೋರ್ಡ್ ಚೇರ್ಮನ್ ಮಾಡಿರಲಿ, ಯಾವುದೇ ನಾಮಿನೇಷನ್ ಮಾಡಲಿ 2 ವರ್ಷ ಟೈಮನ್ನು ನಾವು ಅವ್ರಿಗೆ ಕೊಟ್ಟಿದ್ದೇವೆ. 2 ಟರ್ಮ್ನ ಕ್ರಿಯೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾಕೆಂದರೆ ಎಲ್ಲರಿಗೂ ಕೂಡ ಸ್ಪೇಸ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗಾಲೇ ನಾವೆಲ್ಲ ಶಾಸಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರಿಗೆಲ್ಲ ತಿಳಿಸಿದ್ದಾರೆ. ಸೊ ಹೆಚ್ಚಿಗೆ ಕಾರ್ಯಕರ್ತರನ್ನ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ. ಮಿಕ್ಕಿದ ವಿಚಾರವನ್ನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.